ಕೆಲವೊಂದು ಬಾರಿ BMTCನ ನಾವು BMTC ಅಂತ ಬಳಸ್ತೀವಿ. ಯಾಕೆ ಅಂತಂದ್ರೆ ಇವತ್ತಿಗೂ ಅದು ನಿಜ ಆಗ್ತಾನೆ ಇದೆ. ಮತ್ತೊಮ್ಮೆ ಯಮನಾಗಿ BMTC ವ್ಯಕ್ತಿಯ ಜೀವವನ್ನ ಬಲಿ ಪಡೆಯುವಂತ ಹಂತಕ್ಕೆ ತಲುಪಿದೆ. ಇಲ್ಲೂ ಕೂಡ BMTC ಬಸ್ನಿಂದನೇ ಆಗಿರುವಂತ ಅಪಘಾತ. ವಿಧಾನಸೌಧದ ಬಳಿ ಪಾದಾಚಾರಿಯ ಮೇಲೆ ಈ ಬಸ್ ಹರಿದಿದೆ. ಬಸ್ ಕೆಳಕ್ಕೆ ಸಿಲುಕಿದಂತಹ ಪಾದಾಚಾರಿ ಈಗ ಚಿಂತಾಜನಕನಾಗಿದ್ದಾನೆ. ಸ್ಥಳೀಯರು ಆಂಬ್ಯುಲೆನ್ಸ್ ಮೂಲಕ ಆತನನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಹಾಗೂ ಆತನ ಪರಿಸ್ಥಿತಿ ಈಗಲೂ ಕೂಡ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು BMTCಯ ಈ ಯಮನ ಅವತಾರ ನಿಂತೇ ಇಲ್ಲ. ಅದು ಈ BMTC ಬಸ್ನಿಂದ ಮತ್ತೊಂದು ಅಪಘಾತ ಆಗಿರುವಂಥದ್ದು. ಕಳೆದ ಹಲವು ತಿಂಗಳುಗಳಿಂದ BMTC ರೆಗ್ಯುಲರ್ ಬಸ್ಗಿಂತ ಬಸ್ಗಳ ಹಾವಳಿನೇ ಹೆಚ್ಚಾಗಿದೆ. ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಿದ್ದವರ ಮೇಲೆ ಅಥವಾ ಸುಮ್ಮನೆ ಫುಟ್ಪಾತ್ ಮೇಲೆ ನಿಂತಿದ್ದವರ ಮೇಲೆ ಅಥವಾ ಈ ರೀತಿಯಾಗಿ ಸಾರ್ವಜನಿಕ ರಸ್ತೆಗಳಲ್ಲಿ ನಿಂತಿದ್ರೂ ಕೂಡ ಅವರ ಜೀವಕ್ಕೆ ಗ್ಯಾರಂಟಿ ಇಲ್ಲದಿರೋ ಥರ ಆಗ್ಬಿಟ್ಟಿದೆ ಈ ಬಸ್ಗಳಿಂದ. ಸೊ ಈಗ ಮತ್ತೊಬ್ಬ ಪಾದಾಚಾರಿ ಬಸ್ನ ಅಡಿಗೆ ಸಿಲುಕಿದ್ರು. ಅವರ ಸ್ಥಿತಿ ಈಗಲೂ ಕೂಡ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಸ್ಥಳೀಯರೇ ಆಂಬ್ಯುಲೆನ್ಸ್ನ ಕರೆಸಿ ಆಂಬ್ಯುಲೆನ್ಸ್ನ ಮೂಲಕ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ವಿಧಾನಸೌಧದ ಮುಂಭಾಗ ನಡೆದಿರುವಂಥ ಒಂದು ಅಪಘಾತ ಇದು. ಸೊ ಇನ್ನೂ BMTC ಮಾರಣ ಹೋಮ ನಿಂತೇ ಇಲ್ಲ. ಅದರಲ್ಲೂ ವಾಹನಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೆಲವೊಂದು ಕಡೆ ಜೀವಗಳನ್ನೇ ಬಲಿ ಪಡೆದಿದ್ರೆ ಇಲ್ಲಿ ಒಬ್ಬರ ಜೀವಕ್ಕೆ ಕುತ್ತು ತಂದು ಈಗ ಅವರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆ ಪಾಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸರ್ಕಾರ ಕಠಿಣವಾದಂಥ ಕ್ರಮಗಳನ್ನ ವಹಿಸಬೇಕು. ಎಸ್ಪೆಷಲಿ ವಾಹನಗಳಿಗೆ ಸಂಬಂಧಪಟ್ಟಂತೆ, ಈ ಬಸ್ಗಳಿಗೆ ಸಂಬಂಧಪಟ್ಟಂತೆ. BMTCಯ ಬಸ್ಗಳೇ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಅಪಘಾತಗಳನ್ನು ಮಾಡ್ತಾ ಇರುವಂಥದ್ದು. ಆ್ಯಂಡ್ ಇದರ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕೂಡ ಒಂದು ರೀತಿಯಾಗಿ ವಿಚಿತ್ರವಾಗಿದೆ. ಸೊ ಎಲ್ಲದರ ಬಗ್ಗೆ ಸಾರಿಗೆ ಇಲಾಖೆ, ಸಾರಿಗೆ ಸಚಿವರಾಗಿರುವಂಥ ಭೈರತಿ ಸುರೇಶ್ ಅವರು ಗಮನ ಹರಿಸಿ ಇದಕ್ಕೆ ಒಂದು ಕಡಿವಾಣ ಹಾಕ್ತಾರಾ ಕಾದು ನೋಡಬೇಕು. ಸರ್ಕಾರ ಕೂಡ ಈ ರೀತಿಯಾದಂಥ ಅಪಘಾತಗಳನ್ನು ತಪ್ಪಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕು. ಬಟ್ ಕೈಗೊಳ್ಳಿ, ಜೊತೆಗೆ ಎಲ್ಲವೂ ಕೂಡ ಸರಾಗವಾಗಿ ಆಗಲಿ ಅನ್ನುವಂಥದ್ದೇ ಪ್ರತಿಯೊಬ್ಬರ ಆಶಯ. ಸೊ ಅದೇ ಥರ BMTC ಕೂಡ, ಅಂದರೆ ಎಸ್ಪೆಷಲಿ BMTCಯ ಡ್ರೈವರ್ಸ್ ಕೂಡ ಇದರ ಬಗ್ಗೆ ಜಾಗರೂಕರಾಗಿ ಮೈಯೆಲ್ಲ ಕಣ್ಣಾಗಿ ಬಹುಶಃ ಬಸ್ಸನ್ನು ಓಡಿಸಿದ್ರೆ ಇಂಥ ಎಷ್ಟೋ ಜೀವಗಳನ್ನು ಉಳಿಸ್ಬೋದು.